ಪರಪ್ಪನ ಅಗ್ರಹಾರದಲ್ಲಿ ಜೈಲು ಸಿಬ್ಬಂದಿಯ ಮೇಲೆ ಹಲ್ಲೆ ಆಗಿದೆಯಂತೆ. ಜೈಲು ಸಿಬ್ಬಂದಿ ಮೇಲೆ ಕೈದಿಗಳು ಹಲ್ಲೆ ಮಾಡಿದ್ದಾರೆ. ಪರಪ್ಪನ ಅಗ್ರಹಾರ ಬೆಂಗಳೂರಿನಲ್ಲಿ ಅಸಿಸ್ಟೆಂಟ್ ಜೈಲರ್ ಮೇಲೆ ಶಿಕ್ಷಾ ಬಂದಿಗಳಿಂದ ಹಲ್ಲೆ ಆಗಿದೆಯಾ? ಅನವಶ್ಯಕವಾಗಿ ಶಿಕ್ಷಾ ಬಂದಿ ಕಚೇರಿಗೆ ನುಗ್ಗಲು ಪ್ರಯತ್ನ ಪಟ್ಟ ಕೈದಿಗಳನ್ನ ತಡೆಯಲು ಮುಂದಾಗಿದ್ದ ಅಸಿಸ್ಟೆಂಟ್ ಜೈಲರ್ ಸಿಬ್ಬಂದಿಗೆ ಕಾಲಿನಿಂದ ಒದ್ದು ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಕೈದಿ ಆನಂದ್ ಅಬ್ದುಲ್ ಘನಿ ಎಂಬುವವರ ವಿರುದ್ಧ ಆರೋಪ ಮಾಡಿದ್ದಾರೆ. ಕರ್ತವ್ಯ ನಿರ್ವಹಿಸಲು ಭಯದ ವಾತಾವರಣ ಅಂತೇಳಿ ದೂರು ಕೊಟ್ಟಿದ್ದಾರೆ. ಪ್ರಭರ ಅಧೀಕ್ಷಕರು ಪರಪ್ಪನ ಅಗ್ರಹಾರ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಪರಿಸ್ಥಿತಿ ಕೈಮೀರುವ ಮೊದಲು ಸಿಬ್ಬಂದಿಗಳ ರಕ್ಷಣಾ ಕ್ರಮಕ್ಕಾಗಿ ಮನವಿಯನ್ನು ಮಾಡಿದ್ದಾರೆ. ಕಳೆದ 7ನೇ ತಾರೀಕಿನಂದು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಘಟನೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ತಡವಾಗಿ ನಿನ್ನೆ ಪರಪ್ಪನ ಅಗ್ರಹಾರ ಠಾಣೆಗೆ ದೂರು ನೀಡಿದ್ದಾರೆ ಸಿಬ್ಬಂದಿ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಘಟನೆ ಸಂಬಂಧ ಪ್ರಕರಣವೂ ಕೂಡ ದಾಖಲಾಗಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈ ಘಟನೆ, ಜೈಲರ್ ಮೇಲೆ ಕೈದಿಗಳು ಹಲ್ಲೆ ಮಾಡಿರೋದು ಯಾವಾಗ? ಇದು ಯಾರವರು ಕೈದಿಗಳು ಯಾರು? ಸದ್ಯಕ್ಕೆ ಈ ಪ್ರಕರಣದಲ್ಲಿ ಏನೇನು ವಿವರ ಇದೆ ಈ ಹೊತ್ತಿಗೆ? ಕೇಸಿಗಾಗಿ ಏನು ಅಂಡರ್ ಟ್ರಯಲ್ ಪ್ರಿಸನರ್ಸ್ ಆಗಿರುವಂತಹ ಆನಂದ್ ಮತ್ತೆ ಅಬ್ದುಲ್ ಗನಿ ಅನ್ನುವಂತಹ ಇಬ್ಬರು ವ್ಯಕ್ತಿಗಳಿಂದ ಹಲ್ಲೆಯನ್ನು ನಡೆಸ್ತಾ ಇರುವಂತದ್ದು. ಅಂದ್ರೆ ಸಜಾಬಂದಿಗೆ ಇರುವಂತಹ ಬ್ಯಾರೆಕ್ ಸಪರೇಟ್ ಆಗಿರುತ್ತೆ. ಹೀಗಾಗಿ ಅಲ್ಲಿಗೆ ಯಾರಿಗೂ ಕೂಡ ಪ್ರವೇಶ ಇರೋದಿಲ್ಲ. ಅಂದ್ರೆ ಅಲ್ಲಿ ಹ್ಯಾಂಗಿಂಗ್ ಇದಾಗಿರಬಹುದು ಮತ್ತೆ ಟೆರರಿಸ್ಟ್ಗಳಾಗಿರಬಹುದು. ಅಂದ್ರೆ ಈ ರೀತಿಯಾಗಿ ಅಂದ್ರೆ ಶಿಕ್ಷೆ ಆಗಿರುವಂತಹ ವ್ಯಕ್ತಿಗಳ ಬ್ಯಾರಕ್ ಅದು, ಅಲ್ಲಿಗೆ ಯಾವುದೇ ಪ್ರವೇಶವನ್ನ ನೀಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ವೇಳೆ ಈ ಇಬ್ಬರು ವ್ಯಕ್ತಿಗಳೇನಿದ್ದಾರೆ ಒಳಗಡೆ ನುಗ್ಗೋದಕ್ಕೆ ಹೋಗ್ತಾರೆ. ಅದನ್ನು ತಡೆದಂತಹ ಕರ್ಣ ಅನ್ನುವಂತಹ ಅಧೀಕ್ಷಕ ಏನಿದ್ದಾರೆ, ಪ್ರಭಾರ ಅಧೀಕ್ಷಕ ಏನಿದ್ದಾರೆ, ಅವರ ಮೇಲೆ ಹಲ್ಲೆಯನ್ನು ನಡೆಸುವಂತಹ ಒಂದು ಯತ್ನವನ್ನು ಅಂದ್ರೆ ಹಲ್ಲೆಯನ್ನು ನಡೆಸಿದ್ದಾರೆ ಅನ್ನುವಂತಹದ್ದು ಈ ಎಫ್ಐಆರ್ ನಲ್ಲಿ ಉಲ್ಲೇಖವನ್ನು ಮಾಡಿರುವಂತದ್ದು. ಅಂದ್ರೆ ಈ ಹಿಂದೆಯೂ ಕೂಡ ಜೈಲು ಸಿಬ್ಬಂದಿಗಳ ಮೇಲೆ ಹಲ್ಲೆಯನ್ನು ಮಾಡುವಂತಹ ಕೃತ್ಯಗಳನ್ನ ಜೈಲಿನ ಕೆಲ ಕೈದಿಗಳು ಮಾಡ್ತಾ ಇದ್ದಾರೆ. ಅದರ ಅಷ್ಟಾಗಿ ಸುದ್ದಿ ಆಗಿರಲಿಲ್ಲ. ಆದರೆ ಈಗ ಪ್ರಭಾರ ಅಧೀಕ್ಷಕರ ಮೇಲೆಯೇ ಒಂದು ಹಲ್ಲೆಗೆ ಮುಂದಾಗಿರುವಂತಹ ಒಂದು ಕಾರಣದಿಂದಾಗಿ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಈಗ ಪರಪ್ಪನ ಅಗ್ರಹಾರ ಪೊಲೀಸರು ಅವರನ್ನ ತಮ್ಮ ಒಂದು ವಶಕ್ಕೆ ಪಡೆದುಕೊಂಡು, ಅಂದ್ರೆ ಬಾಡಿ ವಾರೆಂಟ್ ಮುಖಾಂತರ ತಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಅಂದ್ರೆ ಈ ಅಂಡರ್ ಟ್ರಯಲ್ ಪ್ರಿಸನರ್ಸ್ ಯಾವ ಉದ್ದೇಶಕ್ಕಾಗಿ ಆ ಸಜಾಬಂದಿಗಳ ಒಂದು ಬ್ಯಾರಕ್ಗೆ ಒಳಗಡೆ ಹೋಗ್ತಾ ಇದ್ರು ಅನ್ನುವಂಥದ್ದು ಕೂಡ ಇಲ್ಲಿ ಬಹು ಮುಖ್ಯವಾಗಿ ಇರುತ್ತೆ. ಯಾಕಂದ್ರೆ ಅಲ್ಲಿ ಸಾಕಷ್ಟು ನಟೋರಿಯಸ್ಗಳು ಮತ್ತೆ ಸಜೆ ಆಗಿರುವಂತಹ ಅಂದ್ರೆ ಅಪರಾಧಿ ಅನಿಸಿಕೊಂಡಿರುವಂತಹ ವ್ಯಕ್ತಿಗಳೇ ಇರುವಂತಹ ಒಂದು ಕಾರಣದಿಂದಾಗಿ ಅಲ್ಲಿಗೆ ಹೋಗುವಂತಹ ಉದ್ದೇಶ ಏನಿತ್ತು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆಯಾಗಿ ಮೂಡುತ್ತೆ. ಈಗ ಸದ್ಯದ ಮಟ್ಟಿಗೆ ಅವರಿಬ್ಬರನ್ನ ತಮ್ಮ ಒಂದು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಈಗ ಸದ್ಯದ ಮಟ್ಟಿಗೆ ಈ ಒಂದು ಹಲ್ಲೆ ಪ್ರಕರಣ ಏನಿದ್ರೆ ಸಾಕಷ್ಟು ಒಂದು ಗಂಭೀರತೆಯನ್ನ ಕೂಡ ಪಡ್ಕೊಂಡಿದೆ. ಯಾಕಂದ್ರೆ ಈ ಹಿಂದೆ ಅವರ ಕೆಳ ಹಂತದ ಸಿಬ್ಬಂದಿಗಳ ಮೇಲೆ ಹಲ್ಲೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಕ್ರಮವನ್ನ ಅಂದ್ರೆ ಅವರ ನಡುವೆ ಒಂದು ಸಂಧಾನ ಮಾಡುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೀತಾ ಇತ್ತು. ಆದ್ರೆ ಈಗ ಸದ್ಯದ ಮಟ್ಟಿಗೆ ಹಿರಿಯ ಅಧಿಕಾರಿಗಳ ಮೇಲೆಯೇ ಹಲ್ಲೆಯನ್ನ ಮಾಡುವಂತದ್ದು ಅದೆಲ್ಲವೂ ಕೂಡ ಅಕ್ಷಮ್ಯ ಅಪರಾಧ ಅಂತ ಅನಿಸಿಕೊಳ್ಳುತ್ತೆ. ಹೀಗಾಗಿ ಈ ರೀತಿಯಾದಂತಹ ಒಂದು ಘಟನೆಯನ್ನ ಮುಂದುವರೆಸಿದಂತಹ ಸಂದರ್ಭದಲ್ಲಿ ಸಹಜವಾಗಿ ನಮಗೂ ಕೂಡ ಅಭದ್ರತೆ ಕಾಡುತ್ತೆ ಅನ್ನುವಂತಹ ಕಾರಣದಿಂದಾಗಿ ಎಫ್ಐಆರ್ ದಾಖಲಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅಭಿಷೇಕ್. ಪರಪ್ಪನ ಅಗ್ರಹಾರದಲ್ಲಿ ಜೈಲು ಸಿಬ್ಬಂದಿಯ ಮೇಲೆ ಹಲ್ಲೆ ಆಗಿದೆಯಂತೆ. ಜೈಲು ಸಿಬ್ಬಂದಿ ಮೇಲೆ ಕೈದಿಗಳು ಹಲ್ಲೆ ಮಾಡಿದ್ದಾರೆ. ಪರಪ್ಪನ ಅಗ್ರಹಾರ ಬೆಂಗಳೂರಿನಲ್ಲಿ ಅಸಿಸ್ಟೆಂಟ್ ಜೈಲರ್ ಮೇಲೆ ಶಿಕ್ಷಾ ಬಂದಿಗಳಿಂದ ಹಲ್ಲೆ ಆಗಿದೆಯಾ? ಅನವಶ್ಯಕವಾಗಿ ಶಿಕ್ಷಾ ಬಂದಿ ಕಚೇರಿಗೆ ನುಗ್ಗಲು ಪ್ರಯತ್ನ ಪಟ್ಟ ಕೈದಿಗಳನ್ನ ತಡೆಯಲು ಮುಂದಾಗಿದ್ದ ಅಸಿಸ್ಟೆಂಟ್ ಜೈಲರ್ ಸಿಬ್ಬಂದಿಗೆ ಕಾಲಿನಿಂದ ಒದ್ದು ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಕೈದಿ ಆನಂದ್ ಅಬ್ದುಲ್ ಘನಿ ಎಂಬುವವರ ವಿರುದ್ಧ ಆರೋಪ ಮಾಡಿದ್ದಾರೆ. ಕರ್ತವ್ಯ ನಿರ್ವಹಿಸಲು ಭಯದ ವಾತಾವರಣ ಅಂತೇಳಿ ದೂರು ಕೊಟ್ಟಿದ್ದಾರೆ. ಪ್ರಭರ ಅಧೀಕ್ಷಕರು ಪರಪ್ಪನ ಅಗ್ರಹಾರ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಪರಿಸ್ಥಿತಿ ಕೈಮೀರುವ ಮೊದಲು ಸಿಬ್ಬಂದಿಗಳ ರಕ್ಷಣಾ ಕ್ರಮಕ್ಕಾಗಿ ಮನವಿಯನ್ನು ಮಾಡಿದ್ದಾರೆ. ಕಳೆದ 7ನೇ ತಾರೀಕಿನಂದು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಘಟನೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ತಡವಾಗಿ ನಿನ್ನೆ ಪರಪ್ಪನ ಅಗ್ರಹಾರ ಠಾಣೆಗೆ ದೂರು ನೀಡಿದ್ದಾರೆ ಸಿಬ್ಬಂದಿ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಘಟನೆ ಸಂಬಂಧ ಪ್ರಕರಣವೂ ಕೂಡ ದಾಖಲಾಗಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಪರಪ್ಪನ ಅಗ್ರಹಾರ
ಜೈಲಿನಲ್ಲಿ ಈ ಘಟನೆ, ಜೈಲರ್ ಮೇಲೆ ಕೈದಿಗಳು ಹಲ್ಲೆ ಮಾಡಿರೋದು ಯಾವಾಗ, ಇದು ಯಾರವರು ಕೈದಿಗಳು ಯಾರು, ಸದ್ಯಕ್ಕೆ ಈ ಪ್ರಕರಣದಲ್ಲಿ ಏನೇನು ವಿವರ ಇದೆ ಈ ಹೊತ್ತಿಗೆ? ಕೇಸಿಗಾಗಿ ಏನು ಅಂಡರ್ ಟ್ರಯಲ್ ಪ್ರಿಸನರ್ಸ್ ಆಗಿರುವಂತಹ ಆನಂದ್ ಮತ್ತೆ ಅಬ್ದುಲ್ ಗನಿ ಅನ್ನುವಂತಹ ಇಬ್ಬರು ವ್ಯಕ್ತಿಗಳಿಂದ ಹಲ್ಲೆಯನ್ನ ನಡೆಸ್ತಾ ಇರುವಂತದ್ದು. ಅಂದ್ರೆ ಸಜಾಬಂದಿಗೆ ಇರುವಂತಹ ಬ್ಯಾರೆಕ್ ಸಪರೇಟ್ ಆಗಿರುತ್ತೆ. ಹೀಗಾಗಿ ಅಲ್ಲಿಗೆ ಯಾರಿಗೂ ಕೂಡ ಪ್ರವೇಶ ಇರೋದಿಲ್ಲ. ಅಂದ್ರೆ ಅಲ್ಲಿ ಹ್ಯಾಂಗಿಂಗ್ ಇದಾಗಿರಬಹುದು ಮತ್ತೆ ಟೆರರಿಸ್ಟ್ಗಳಾಗಿರಬಹುದು. ಅಂದ್ರೆ ಈ ರೀತಿಯಾಗಿ ಅಂದ್ರೆ ಶಿಕ್ಷೆ ಆಗಿರುವಂತಹ ವ್ಯಕ್ತಿಗಳ ಬ್ಯಾರಕ್ ಅದು, ಅಲ್ಲಿಗೆ ಯಾವುದೇ ಪ್ರವೇಶವನ್ನ ನೀಡೋದಕ್ಕೆ ಸಾಧ್ಯ ಆಗುದಿಲ್ಲ. ಈ ವೇಳೆ ಈ ಇಬ್ಬರು ವ್ಯಕ್ತಿಗಳೇನಿದ್ದಾರೆ ಒಳಗಡೆ ನುಗ್ಗೋದಕ್ಕೆ ಹೋಗ್ತಾರೆ. ಅದನ್ನು ತಡೆದಂತಹ ಕರ್ಣ ಅನ್ನುವಂತಹ ಅಧೀಕ್ಷಕ ಏನಿದ್ದಾರೆ, ಪ್ರಭಾರ ಅಧೀಕ್ಷಕ ಏನಿದ್ದಾರೆ, ಅವರ ಮೇಲೆ ಹಲ್ಲೆಯನ್ನು ನಡೆಸುವಂತಹ ಒಂದು ಯತ್ನವನ್ನು ಅಂದ್ರೆ ಹಲ್ಲೆಯನ್ನು ನಡೆಸಿದ್ದಾರೆ ಅನ್ನುವಂತಹದ್ದು ಈ ಎಫ್ಐಆರ್ ನಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಅಂದ್ರೆ ಈ ಹಿಂದೆಯೂ ಕೂಡ ಜೈಲು ಸಿಬ್ಬಂದಿಗಳ ಮೇಲೆ ಹಲ್ಲೆಯನ್ನ ಮಾಡುವಂತಹ ಕೃತ್ಯಗಳನ್ನ ಜೈಲಿನ ಕೆಲ ಕೈದಿಗಳು ಮಾಡ್ತಾ ಇದ್ದಾರೆ. ಅದರ ಅಷ್ಟಾಗಿ ಸುದ್ದಿ ಆಗಿರಲಿಲ್ಲ. ಆದರೆ ಈಗ ಪ್ರಭಾರ ಅಧೀಕ್ಷಕರ ಮೇಲೆಯೇ ಒಂದು ಹಲ್ಲೆಗೆ ಮುಂದಾಗಿರುವಂತಹ ಒಂದು ಕಾರಣದಿಂದಾಗಿ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಈಗ ಪರಪ್ಪನ ಅಗ್ರಹಾರ ಪೊಲೀಸರು ಅವರನ್ನ ತಮ್ಮ ಒಂದು ವಶಕ್ಕೆ ಪಡೆದುಕೊಂಡು, ಅಂದ್ರೆ ಬಾಡಿ ವಾರೆಂಟ್ ಮುಖಾಂತರ ತಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಅಂದ್ರೆ ಈ ಅಂಡರ್ ಟ್ರಯಲ್ ಪ್ರಿಸನರ್ಸ್ ಯಾವ ಉದ್ದೇಶಕ್ಕಾಗಿ ಆ ಸಜಾಬಂದಿಗಳ ಒಂದು ಬ್ಯಾರಕ್ಗೆ ಒಳಗಡೆ ಹೋಗ್ತಾ ಇದ್ರು ಅನ್ನುವಂಥದ್ದು ಕೂಡ ಇಲ್ಲಿ ಬಹು ಮುಖ್ಯವಾಗಿ ಇರುತ್ತೆ. ಯಾಕಂದ್ರೆ ಅಲ್ಲಿ ಸಾಕಷ್ಟು ನಟೋರಿಯಸ್ಗಳು ಮತ್ತೆ ಸಜೆ ಆಗಿರುವಂತಹ ಅಂದ್ರೆ ಅಪರಾಧಿ ಅನಿಸಿಕೊಂಡಿರುವಂತಹ ವ್ಯಕ್ತಿಗಳೇ ಇರುವಂತಹ ಒಂದು ಕಾರಣದಿಂದಾಗಿ ಅಲ್ಲಿಗೆ ಹೋಗುವಂತಹ ಉದ್ದೇಶ ಏನಿತ್ತು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆಯಾಗಿ ಮೂಡುತ್ತೆ. ಈಗ ಸದ್ಯದ ಮಟ್ಟಿಗೆ ಅವರಿಬ್ಬರನ್ನ ತಮ್ಮ ಒಂದು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಈಗ ಸದ್ಯದ ಮಟ್ಟಿಗೆ ಈ ಒಂದು ಹಲ್ಲೆ ಪ್ರಕರಣ ಏನಿದ್ರೆ ಸಾಕಷ್ಟು ಒಂದು ಗಂಭೀರತೆಯನ್ನ ಕೂಡ ಪಡ್ಕೊಂಡಿದೆ. ಯಾಕಂದ್ರೆ ಈ ಹಿಂದೆ ಅವರ ಕೆಳ ಹಂತದ ಸಿಬ್ಬಂದಿಗಳ ಮೇಲೆ ಹಲ್ಲೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಕ್ರಮವನ್ನ ಅಂದ್ರೆ ಅವರ ನಡುವೆ ಒಂದು ಸಂಧಾನ ಮಾಡುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೀತಾ ಇತ್ತು. ಆದ್ರೆ ಈಗ ಸದ್ಯದ ಮಟ್ಟಿಗೆ ಹಿರಿಯ ಅಧಿಕಾರಿಗಳ ಮೇಲೆಯೇ ಹಲ್ಲೆಯನ್ನ ಮಾಡುವಂತದ್ದು ಅದೆಲ್ಲವೂ ಕೂಡ ಅಕ್ಷಮ್ಯ ಅಪರಾಧ ಅಂತ ಅನಿಸಿಕೊಳ್ಳುತ್ತೆ. ಹೀಗಾಗಿ ಈ ರೀತಿಯಾದಂತಹ ಒಂದು ಘಟನೆಯನ್ನ ಮುಂದುವರೆಸಿದಂತಹ ಸಂದರ್ಭದಲ್ಲಿ ಸಹಜವಾಗಿ ನಮಗೂ ಕೂಡ ಅಭದ್ರತೆ ಕಾಡುತ್ತೆ ಅನ್ನುವಂತಹ ಕಾರಣದಿಂದಾಗಿ ಎಫ್ಐಆರ್ ದಾಖಲಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅಭಿಷೇಕ್. ಪರಪ್ಪನ ಅಗ್ರಹಾರದಲ್ಲಿ ಜೈಲು ಸಿಬ್ಬಂದಿಯ ಮೇಲೆ ಹಲ್ಲೆ ಆಗಿದೆಯಂತೆ. ಜೈಲು ಸಿಬ್ಬಂದಿ ಮೇಲೆ ಕೈದಿಗಳು ಹಲ್ಲೆ ಮಾಡಿದ್ದಾರೆ. ಪರಪ್ಪನ ಅಗ್ರಹಾರ ಬೆಂಗಳೂರಿನಲ್ಲಿ ಅಸಿಸ್ಟೆಂಟ್ ಜೈಲರ್ ಮೇಲೆ ಶಿಕ್ಷಾ ಬಂದಿಗಳಿಂದ ಹಲ್ಲೆ ಆಗಿದೆಯಾ? ಅನವಶ್ಯಕವಾಗಿ ಶಿಕ್ಷಾ ಬಂದಿ ಕಚೇರಿಗೆ ನುಗ್ಗಲು ಪ್ರಯತ್ನ ಪಟ್ಟ ಕೈದಿಗಳನ್ನ ತಡೆಯಲು ಮುಂದಾಗಿದ್ದ ಅಸಿಸ್ಟೆಂಟ್ ಜೈಲರ್ ಸಿಬ್ಬಂದಿಗೆ ಕಾಲಿನಿಂದ ಒದ್ದು ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಕೈದಿ ಆನಂದ್ ಅಬ್ದುಲ್ ಘನಿ ಎಂಬುವವರ ವಿರುದ್ಧ ಆರೋಪ ಮಾಡಿದ್ದಾರೆ. ಕರ್ತವ್ಯ ನಿರ್ವಹಿಸಲು ಭಯದ ವಾತಾವರಣ ಅಂತೇಳಿ ದೂರು ಕೊಟ್ಟಿದ್ದಾರೆ. ಪ್ರಭಾರ ಅಧೀಕ್ಷಕರು ಪರಪ್ಪನ ಅಗ್ರಹಾರ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಪರಿಸ್ಥಿತಿ ಕೈಮೀರುವ ಮೊದಲು ಸಿಬ್ಬಂದಿಗಳ ರಕ್ಷಣಾ ಕ್ರಮಕ್ಕಾಗಿ ಮನವಿಯನ್ನು ಮಾಡಿದ್ದಾರೆ. ಕಳೆದ 7ನೇ ತಾರೀಕಿನಂದು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಘಟನೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ತಡವಾಗಿ ನಿನ್ನೆ ಪರಪ್ಪನ ಅಗ್ರಹಾರ ಠಾಣೆಗೆ ದೂರು ನೀಡಿದ್ದಾರೆ ಸಿಬ್ಬಂದಿ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಘಟನೆ ಸಂಬಂಧ ಪ್ರಕರಣವೂ ಕೂಡ ದಾಖಲಾಗಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈ ಘಟನೆ, ಜೈಲರ್ ಮೇಲೆ ಕೈದಿಗಳು ಹಲ್ಲೆ ಮಾಡಿರೋದು ಯಾವಾಗ, ಇದು ಯಾರವರು ಕೈದಿಗಳು ಯಾರು, ಸದ್ಯಕ್ಕೆ ಈ ಪ್ರಕರಣದಲ್ಲಿ ಏನೇನು ವಿವರ ಇದೆ ಈ ಹೊತ್ತಿಗೆ? ಕೇಸಿಗಾಗಿ ಏನು ಅಂಡರ್ ಟ್ರಯಲ್ ಪ್ರಿಸನರ್ಸ್ ಆಗಿರುವಂತಹ ಆನಂದ್ ಮತ್ತೆ ಅಬ್ದುಲ್ ಗನಿ ಅನ್ನುವಂತಹ ಇಬ್ಬರು ವ್ಯಕ್ತಿಗಳಿಂದ ಹಲ್ಲೆಯನ್ನು ನಡೆಸ್ತಾ ಇರುವಂತದ್ದು. ಅಂದ್ರೆ ಸಜಾಬಂದಿಗೆ ಇರುವಂತಹ ಬ್ಯಾರೆಕ್ ಸಪರೇಟ್ ಆಗಿರುತ್ತೆ. ಹೀಗಾಗಿ ಅಲ್ಲಿಗೆ ಯಾರಿಗೂ ಕೂಡ ಪ್ರವೇಶ ಇರೋದಿಲ್ಲ. ಅಂದ್ರೆ ಅಲ್ಲಿ ಹ್ಯಾಂಗಿಂಗ್ ಇದಾಗಿರಬಹುದು ಮತ್ತೆ ಟೆರರಿಸ್ಟ್ಗಳಾಗಿರಬಹುದು. ಅಂದ್ರೆ ಈ ರೀತಿಯಾಗಿ ಅಂದ್ರೆ ಶಿಕ್ಷೆ ಆಗಿರುವಂತಹ ವ್ಯಕ್ತಿಗಳ ಬ್ಯಾರಕ್ ಅದು, ಅಲ್ಲಿಗೆ ಯಾವುದೇ ಪ್ರವೇಶವನ್ನ ನೀಡೋದಕ್ಕೆ ಸಾಧ್ಯ ಆಗುದಿಲ್ಲ. ಈ ವೇಳೆ ಈ ಇಬ್ಬರು ವ್ಯಕ್ತಿಗಳೇನಿದ್ದಾರೆ ಒಳಗಡೆ ನುಗ್ಗೋದಕ್ಕೆ ಹೋಗ್ತಾರೆ. ಅದನ್ನು ತಡೆದಂತಹ ಕರ್ಣ ಅನ್ನುವಂತಹ ಅಧೀಕ್ಷಕ ಏನಿದ್ದಾರೆ, ಪ್ರಭಾರ ಅಧೀಕ್ಷಕ ಏನಿದ್ದಾರೆ, ಅವರ ಮೇಲೆ ಹಲ್ಲೆಯನ್ನು ನಡೆಸುವಂತಹ ಒಂದು ಯತ್ನವನ್ನು ಅಂದ್ರೆ ಹಲ್ಲೆಯನ್ನು ನಡೆಸಿದ್ದಾರೆ ಅನ್ನುವಂತಹದ್ದು ಈ ಎಫ್ಐಆರ್ ನಲ್ಲಿ ಉಲ್ಲೇಖವನ್ನು ಮಾಡಿರುವಂತದ್ದು. ಅಂದ್ರೆ ಈ ಹಿಂದೆಯೂ ಕೂಡ ಜೈಲು ಸಿಬ್ಬಂದಿಗಳ ಮೇಲೆ
ಹಲ್ಲೆಯನ್ನ ಮಾಡುವಂತಹ ಕೃತ್ಯಗಳನ್ನ ಜೈಲಿನ ಕೆಲ ಕೈದಿಗಳು ಮಾಡ್ತಾ ಇದ್ದಾರೆ. ಅದರ ಅಷ್ಟಾಗಿ ಸುದ್ದಿ ಆಗಿರಲಿಲ್ಲ. ಆದರೆ ಈಗ ಪ್ರಭಾರ ಅಧೀಕ್ಷಕರ ಮೇಲೆಯೇ ಒಂದು ಹಲ್ಲೆಗೆ ಮುಂದಾಗಿರುವಂತಹ ಒಂದು ಕಾರಣದಿಂದಾಗಿ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಈಗ ಪರಪ್ಪನ ಅಗ್ರಹಾರ ಪೊಲೀಸರು ಅವರನ್ನ ತಮ್ಮ ಒಂದು ವಶಕ್ಕೆ ಪಡೆದುಕೊಂಡು, ಅಂದ್ರೆ ಬಾಡಿ ವಾರೆಂಟ್ ಮುಖಾಂತರ ತಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಅಂದ್ರೆ ಈ ಅಂಡರ್ ಟ್ರಯಲ್ ಪ್ರಿಸನರ್ಸ್ ಯಾವ ಉದ್ದೇಶಕ್ಕಾಗಿ ಆ ಸಜಾಬಂದಿಗಳ ಒಂದು ಬ್ಯಾರಕ್ಗೆ ಒಳಗಡೆ ಹೋಗ್ತಾ ಇದ್ರು ಅನ್ನುವಂಥದ್ದು ಕೂಡ ಇಲ್ಲಿ ಬಹು ಮುಖ್ಯವಾಗಿ ಇರುತ್ತೆ. ಯಾಕಂದ್ರೆ ಅಲ್ಲಿ ಸಾಕಷ್ಟು ನಟೋರಿಯಸ್ಗಳು ಮತ್ತೆ ಸಜೆ ಆಗಿರುವಂತಹ, ಅಂದ್ರೆ ಅಪರಾಧಿ ಅನಿಸಿಕೊಂಡಿರುವಂತಹ ವ್ಯಕ್ತಿಗಳೇ ಇರುವಂತಹ ಒಂದು ಕಾರಣದಿಂದಾಗಿ ಅಲ್ಲಿಗೆ ಹೋಗುವಂತಹ ಉದ್ದೇಶ ಏನಿತ್ತು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆಯಾಗಿ ಮೂಡುತ್ತೆ. ಈಗ ಸದ್ಯದ ಮಟ್ಟಿಗೆ ಅವರಿಬ್ಬರನ್ನ ತಮ್ಮ ಒಂದು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಈಗ ಸದ್ಯದ ಮಟ್ಟಿಗೆ ಈ ಒಂದು ಹಲ್ಲೆ ಪ್ರಕರಣ ಏನಿದ್ರೆ ಸಾಕಷ್ಟು ಒಂದು ಗಂಭೀರತೆಯನ್ನ ಕೂಡ ಪಡ್ಕೊಂಡಿದೆ. ಯಾಕಂದ್ರೆ ಈ ಹಿಂದೆ ಅವರ ಕೆಳ ಹಂತದ ಸಿಬ್ಬಂದಿಗಳ ಮೇಲೆ ಹಲ್ಲೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಕ್ರಮವನ್ನ ಅಂದ್ರೆ ಅವರ ನಡುವೆ ಒಂದು ಸಂಧಾನ ಮಾಡುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೀತಾ ಇತ್ತು. ಆದ್ರೆ ಈಗ ಸದ್ಯದ ಮಟ್ಟಿಗೆ ಹಿರಿಯ ಅಧಿಕಾರಿಗಳ ಮೇಲೆಯೇ ಹಲ್ಲೆಯನ್ನ ಮಾಡುವಂತದ್ದು ಅದೆಲ್ಲವೂ ಕೂಡ ಅಕ್ಷಮ್ಯ ಅಪರಾಧ ಅಂತ ಅನಿಸಿಕೊಳ್ಳುತ್ತೆ. ಹೀಗಾಗಿ ಈ ರೀತಿಯಾದಂತಹ ಒಂದು ಘಟನೆಯನ್ನ ಮುಂದುವರೆಸಿದಂತಹ ಸಂದರ್ಭದಲ್ಲಿ ಸಹಜವಾಗಿ ನಮಗೂ ಕೂಡ ಅಭದ್ರತೆ ಕಾಡುತ್ತೆ ಅನ್ನುವಂತಹ ಕಾರಣದಿಂದಾಗಿ ಎಫ್ಐಆರ್ ದಾಖಲಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅಭಿಷೇಕ್.